ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ 3 ವರ್ಷ ಕಳೆದ್ರೂ ಮುಗಿಯದ ಬಿಲ್ ಸಾಗರ ಸೇತುವೆ ಕಾಮಗಾರಿ ಇಲ್ಲಿ ಮುಗಿದಿಲ್ಲ. ಆಮೆಗತಿಯ ಕೆಲಸಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಶರಾವತಿ ಹಿನ್ನೀರಿನಲ್ಲಿ ಮುಗಿಯದ ಬಿಲ್ ಸಾಗರ ಸೇತುವೆ ಕಾಮಗಾರಿ ವಿಳಂಬಕ್ಕೆ ಜನಾಕ್ರೋಶ. 24 ಕೋಟಿ ವೆಚ್ಚದ ಯೋಜನೆಗೆ ಎದುರಾಯಿತು ಗ್ರಹಣ. 3 ವರ್ಷವಾದ್ರೂ ಪಿಲ್ಲರ್ ಹಂತ ದಾಟದ ಸೇತುವೆ ಆಮೆಗತಿಯ ಕೆಲಸಕ್ಕೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಗುತ್ತಿಗೆದಾರರ ವಿರುದ್ಧ ಹೊಸನಗರ ಪಟ್ಟಣದಲ್ಲಿ ಕಿಡಿ. ಮಳೆಗಾಲಕ್ಕೆ ಮೊದಲೇ ಕಾಮಗಾರಿ ಮುಗಿಸಿ ಅರಮನೆಕೊಪ್ಪ ಗ್ರಾಮಸ್ಥರಿಂದ ಸರ್ಕಾರಕ್ಕೆ ಗಂಭೀರ ಎಚ್ಚರಿಕೆ. 16 ಹಳ್ಳಿಗಳ ಸಂಪರ್ಕ ಕೊಂಡಿಗೆ ಅಡಚಣೆ ಆಗಿರುವಂತದ್ದು. ಶರಾವತಿ ನದಿ ದಾಟಲು ಹರಸಾಹಸ ಪಡ್ತಾ ಇರುವ ಜನತೆ. ಶರಾವತಿ ಹಿನ್ನೀರಿನಲ್ಲಿ ಮುಗ್ದಿಲ್ಲ ಇನ್ನು ಬಿಲ್ ಸಾಗರ ಸೇತುವೆ. ಇದೊಂದು ಹೈಡ್ರಾಮಾ ಅಂತಾನೆ ಹೇಳ್ಬೋದು. ಕಾಮಗಾರಿ ವಿಳಂಬಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 24 ಕೋಟಿ ವೆಚ್ಚದ ಯೋಜನೆಗೆ ಎದುರಾಯಿತು ಗ್ರಹಣ. 3 ವರ್ಷವಾದ್ರೂ ಪಿಲ್ಲರ್ ಹಂತ ದಾಟದ ಸೇತುವೆ ಆಮೆಗತಿಯ ಕೆಲಸಕ್ಕೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಗುತ್ತಿಗೆದಾರರ ವಿರುದ್ಧ ಹೊಸನಗರ ಪಟ್ಟಣದಲ್ಲಿ ಕಿಡಿಕಾರಿದ್ದಾರೆ. ಮಳೆಗಾಲಕ್ಕೆ ಮೊದಲೇ ಕಾಮಗಾರಿ ಕೆಲಸ ಮುಗಿಸಿ ಅರಮನೆಕೊಪ್ಪ ಗ್ರಾಮಸ್ಥರಿಂದ ಸರ್ಕಾರಕ್ಕೆ ಗಂಭೀರ ಎಚ್ಚರಿಕೆಯನ್ನ ನೀಡಲಾಗಿದೆ. 16 ಹಳ್ಳಿಗಳ ಸಂಪರ್ಕ ಕೊಂಡಿಗೆ ಅಡಚಣೆ ಉಂಟಾಗಿರುವಂತದ್ದು. ಶರಾವತಿ ನದಿ ದಾಟೋಕೆ ಪ್ರತಿದಿನ ಜನತೆ ಹರಸಾಹಸ ಪಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇಲ್ಲಿರುವುದು. 3 ವರ್ಷ ಕಳೆದರೂ ಏನು ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ 3 ವರ್ಷ ಕಳೆದರೂ ಮುಗಿದಿಲ್ಲ ಇನ್ನು ಬಿಲ್ ಸಾಗರ ಸೇತುವೆ ಕಾಮಗಾರಿ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗ್ತಾ ಇರೋ ಬಹು ನಿರೀಕ್ಷಿತ ಬಿಲ್ ಸಾಗರ ಸೇತುವೆಯ ಕಾಮಗಾರಿ ಕಳೆದ 3 ವರ್ಷಗಳಿಂದ ಕುಂಟುತ್ತಾ ಸಾಗ್ತಾ ಇದೆ. 24 ಕೋಟಿ ರೂಪಾಯಿಗಳ ಬೃಹತ್ ವೆಚ್ಚದ ಯೋಜನೆಯು ಇಂದಿಗೂ ಪೂರ್ಣಗೊಳ್ಳದೆ ಪಿಲ್ಲರ್ ಹಂತದಲ್ಲೇ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. 2022-23ರಲ್ಲೇ ಈ ಸೇತುವೆ ಕಾಮಗಾರಿ ಆರಂಭವಾಗಿರುವಂತದ್ದು. ಸೇತುವೆ ಕಾಮಗಾರಿ ಅದ್ದೂರಿಯಾಗಿ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು ಸೇತುವೆ ಕಾಮಗಾರಿಗೆ. ಆದ್ರೆ ಕಾಮಗಾರಿ ಆರಂಭವಾಗಿ 3 ವರ್ಷಗಳು ಕಳೆದ್ರೂ ಕೂಡ ಪಿಲ್ಲರ್ ನಿರ್ಮಾಣ ಕಾರ್ಯವೇ ಇನ್ನೂ ಪೂರ್ಣಗೊಂಡಿಲ್ಲ ಅನ್ನೋದು ಇಲ್ಲಿ ಗಂಭೀರ ಆರೋಪ ಆಗಿರುವಂತದ್ದು. ಶರಾವತಿ ನದಿಯ ಹಿನ್ನೀರು ಪ್ರದೇಶದಲ್ಲಿ ಸಂಪರ್ಕ ಕಲ್ಪಿಸುವ ಈ ಸೇತುವೆಯು ಆಮೆಗತಿಯಲ್ಲಿ ಸಾಗ್ತಾ ಇರುವಂತದ್ದು. ಈ ಕೆಲಸಕ್ಕೆ ಸ್ಥಳೀಯ ಗ್ರಾಮಸ್ಥರು ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿರುವಂತದ್ದು. ಸುಮಾರು 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆಯನ್ನ ನಿರ್ಮಿಸಲಾಗ್ತಾ ಇರುವಂತದ್ದು. ನದಿಯ ಆಚೆಗಿನ 16 ಹಳ್ಳಿಗಳ ಜನರಿಗೆ ಹೊಸನಗರ ಪಟ್ಟಣಕ್ಕೆ ಬರೋಕೆ ಇದು ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಆದ್ರೆ ಗುತ್ತಿಗೆದಾರರ ನಿರ್ಲಕ್ಷ್ಯನೋ ಏನೋ ಅಂತ ಗೊತ್ತಿಲ್ಲ ಇಲ್ಲಿ. ಆದ್ರೆ ತಾಂತ್ರಿಕ ಕಾರಣನೂ ಇರಬಹುದು ಅನ್ನೋದು ಇಲ್ಲಿ ಗ್ರಾಮಸ್ಥರ ಆಕ್ರೋಶ ಆಗಿರುವಂತದ್ದು. ಕಾಮಗಾರಿ ಮಾತ್ರ ನಿರೀಕ್ಷಿತ ವೇಗದಲ್ಲಿ ನಡೀತಾ ಇಲ್ಲ ಅನ್ನೋದು ಇಲ್ಲಿನ ಸಾರ್ವಜನಿಕರ ದೂರಾಗಿದೆ. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ತನುಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ತನುಜ್ ಅವರೇ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಏನು ಸಾರ್ವಜನಿಕರು ದೂರನ್ನ ನೀಡ್ತಾ ಇರುವಂತದ್ದು? ಕಾಮಗಾರಿ ಯಾಕೆ ವಿಳಂಬ ಆಗ್ತಾ ಇರಬಹುದು? ಸುರೇಖಾ, ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಜಯನಗರ ಅರಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಾ ಇರೋದು. 24 ಕೋಟಿ ವೆಚ್ಚದಲ್ಲಿ 2022-23ರಲ್ಲಿ ಆರೋಗ್ಯ ಜ್ಞಾನೇಂದ್ರ ಅವರು ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ನೀಡುತ್ತಾರೆ. ಆದ್ರೂ 3 ವರ್ಷ ಕಳೆದ್ರು ಈ ಸೇತುವೆ ಕಾಮಗಾರಿ ಪಿಲ್ಲರೇ ಆಗಿರೋದ ಕಾರಣ ಆಮೆಗತಿಯಲ್ಲಿ ಸಾಗ್ತಾ ಇರ್ಬೋದು ಅಂತ ಹೇಳ್ಬೋದು. ಇಲ್ಲಿ ಶಾಸಕರಿಗೆ ಅಥವಾ ಸ್ಥಳೀಯ ಅಧಿಕಾರಿಗಳಿಗೆ ಈ ಮಾಹಿತಿ ನೀಡಿದಾರ ಅಲ್ಲಿನ ಗ್ರಾಮಸ್ಥರು? ಸ್ಥಳೀಯ ಶಾಸಕರಿಗೂ ಮಾಹಿತಿ ನೀಡಿದಾರ. ಇನ್ನು ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತ ಹೇಳ್ಬೋದು ಸುರೇಖಾ. ಅಲ್ಲಿ ಜನಪ್ರತಿನಿಧಿಗಳು ಕಣ್ಣಿದ್ದು ಕೂಡರಂತೆ ಇರ್ಬೋದಂತ ಭಾವಿಸ್ತಿದೆ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಹೋಗಿ
ಹೋಗು ನಾವು ಬರ್ದ ಬರ್ಬೇಕು ಹೋಗು ನಾವು ಬರ್ದ ಬರ್ಬೇಕು ರೋಡ್ ಮಾಡಿ ಮುಗಿಯಷ್ಟೊತ್ತಿಗೆ ಮಳೆ ಬರ್ತಿತ್ತ ಕಡೆ ಹೋಗ್ತಿತ್ತು. ಏನು 24 ಕೋಟಿ ರೂಪಾಯಿಗಳ ಬೃಹತ್ ವೆಚ್ಚದ ಈ ಯೋಜನೆಯು ಎಂದಿಗೂ ಪೂರ್ಣಗೊಳ್ಳದೆ ಪಿಲ್ಲರ್ ಹಂತದಲ್ಲೇ ಇರುವಂತದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 2022-23ರಲ್ಲಿ ಈ ಸೇತುವೆ ಕಾಮಗಾರಿಗೆ ಅದ್ದೂರಿಯಾಗಿ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು. ಆದ್ರೆ ಕಾಮಗಾರಿ ಆರಂಭವಾಗಿ 3 ವರ್ಷಗಳು ಉರುಳಿದ್ರು ಕೂಡ ಪಿಲ್ಲರ್ ನಿರ್ಮಾಣ ಕಾರ್ಯನೇ ಇನ್ನು ಪೂರ್ಣಗೊಂಡಿಲ್ಲ ಅನ್ನೋದು ಇಲ್ಲಿನ ಗ್ರಾಮಸ್ಥರ ಆರೋಪ ಆಗಿರುವಂತದ್ದು. ಶರಾವತಿ ನದಿಯ ಹಿನ್ನೀರು ಪ್ರದೇಶದಲ್ಲಿ ಸಂಪರ್ಕ ಕಲ್ಪಿಸುವ ಈ ಸೇತುವೆಯು ಆಮೆಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಸ್ಥಳೀಯ ಗ್ರಾಮಸ್ಥರ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿರುವಂತದ್ದು. ಸುಮಾರು 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು. ನದಿಯ ಆಚೆಗಿನ ಏನು 16 ಹಳ್ಳಿಗಳಿವೆ, ಅಲ್ಲಿನ ಜನರಿಗೆ ಹೊಸನಗರ ಪಟ್ಟಣಕ್ಕೆ ಬರೋಕೆ ಇದೊಂದು ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಆದ್ರೆ ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಅಥವಾ ತಾಂತ್ರಿಕ ಕಾರಣನೋ ಅನ್ನೋದು ತಿಳಿತಾ ಇಲ್ಲ. ಕಾಮಗಾರಿ ಮಾತ್ರ ನಿರೀಕ್ಷಿತ ವೇಗದಲ್ಲಿ ನಡೀತಾ ಇಲ್ಲ ಎಂಬುದು ಸಾರ್ವಜನಿಕರ ಪ್ರಮುಖ ದೂರ ಆಗಿರುವಂತದ್ದು. ನದಿಯ ಹಿನ್ನೀರು ಹೆಚ್ಚಾಗುವ ಮೊದಲೇ ಕಾಮಗಾರಿಯನ್ನ ಚುರುಕುಗೊಳಿಸಬೇಕು ಹಾಗೂ ಈ ವರ್ಷದ ಮಳೆಗಾಲಕ್ಕೂ ಮುನ್ನ ಪ್ರಮುಖ ಹಂತದ ಕೆಲಸಗಳನ್ನ ಮುಗಿಸಬೇಕು ಅನ್ನೋದು ಸ್ಥಳೀಯರು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಒತ್ತಾಯಿಸಿರುವಂತದ್ದು. ಏನು ಒಂದು ಸೇತುವೆ ನಿರ್ಮಾಣ ಆಗೋದು ಅಂದ್ರೆ ಅದು ಕೇವಲ ಸಿಮೆಂಟ್, ಕಬ್ಬಿಣದ, ಕಾಂಕ್ರೀಟ್ ಮಾತ್ರದ ಅಲ್ಲ, ಅದು ಒಂದು ಸಾವಿರಾರು ಜನರ ಬದುಕಿನ ಸಂಪರ್ಕ ಕೊಂಡಿ ಅಂತಾನೆ ಹೇಳ್ಬೋದು. ಆದ್ರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿಲ್ಸಾಗರ ಭಾಗದ ಜನರ ಪಾಲಿಗೆ ಈ ಸೇತುವೆ ಈಗ ಒಂದು ಹೊರೆಯಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಏನು ಅರಮನೆ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶರಾವತಿ ನದಿಗೆ ಅಡ್ಡಲಾಗಿ ಬರೋಬ್ಬರಿ 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಿರುವಂತದ್ದು. 2022-23ರಲ್ಲೇ ಈ ಕಾಮಗಾರಿಗೆ ಅದ್ದೂರಿಯಾಗಿ ಶಂಕುಸ್ಥಾಪನೆ ಆಗಿದೆ. ಆದ್ರೆ ಈಗ ಏನಾಗಿದೆ ಅಂದ್ರೆ 3 ವರ್ಷ ಕಳೆದ್ರು ಕೂಡ ಈ ಸೇತುವೆಗೆ ಇನ್ನು ಪಿಲ್ಲರ್ ಹಂತದಲ್ಲೇ ನಿಂತಿದೆ. ಅಂದ್ರೆ ಕಾಮಗಾರಿ ಕುಂಠಿತ ಸಾಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಏನು ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನ ನಾವಿಲ್ಲಿ ಕೇಳೋದಾದ್ರೆ, ಜನಪ್ರತಿನಿಧಿಗಳಿಗೆ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡುವಂತದ್ದಾದ್ರೆ, ಅಸಲಿಗೆ ಕಾರಣ ಏನಿರಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ 24 ಕೋಟಿ ಹಣ ಬಿಡುಗಡೆ ಆದ್ರೂ ಈ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇರೋದಕ್ಕೆ ಅಸಲಿ ಕಾರಣ ಏನಿರಬಹುದು ಅನ್ನೋದು ಇಲ್ಲಿ ಪ್ರಮುಖ ಪ್ರಶ್ನೆ ಆಗಿರುವಂತದ್ದು. ಏನು ಅನುದಾನದ ಕೊರತೆ ಇರ್ಬೋದಾ ಅಥವಾ ಗುತ್ತಿಗೆದಾರರ ನಿರ್ಲಕ್ಷ್ಯ ಇಲ್ಲಿ ನಾವು ನೋಡ್ಬೋದಾ, ತಾಂತ್ರಿಕ ದೋಷ ಅಥವಾ ಆಡಳಿತದ ವೈಫಲ್ಯ ಏನಾದ್ರೂ ಇರ್ಬೋದಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಬರುವಂತದ್ದು. ಏನು ಶರಾವತಿ ನದಿಯಂತಹ ಕಠಿಣ ಪ್ರದೇಶದಲ್ಲಿ ಕಾಮಗಾರಿ ಮಾಡುವಾಗ ಬೇಕಿರೋ ಪೂರ್ವ ತಯಾರಿ ಎಲ್ಲಿ ಹೋಗಿದೆ? ಮಳೆಗಾಲ ಬಂದ್ರೆ ಕೆಲಸ ನಿಲ್ಲುತ್ತೆ ಅನ್ನೋದು ಸಾಮಾನ್ಯ ಜ್ಞಾನ ಇಲಾಖೆಗೆ ಇರ್ಲಿಲ್ವಾ ಅನ್ನೋದು ಇಲ್ಲಿ ಪ್ರಮುಖ ಪ್ರಶ್ನೆ ಆಗಿದೆ. ಅಂದ್ರೆ ಮಳೆಗಾಲ ಬಂದಾಗ ಕೆಲಸ ನಿಲ್ಲುತ್ತೆ, ಕಾಮಗಾರಿ ಪೂರ್ಣಗೊಳ್ಳಲ್ಲ ಅನ್ನೋದು ಇಲಾಖೆಗೆ ಗಮನಕ್ಕೆ ಇರ್ಲಿಲ್ವಾ? ಜನರ ಸಂಕಷ್ಟಕ್ಕೆ ಇಲ್ಲಿ ಬೆಲೆನೇ ಇಲ್ವಾ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೋದು. 3 ವರ್ಷಗಳಿಂದ ಈ ಭಾಗದ ಜನರು ಸಂಪರ್ಕಕ್ಕಾಗಿ ಪರದಾಡ್ತಾ ಇದ್ದಾರೆ. ಇವ್ರ ಕೂಗು ಅಧಿಕಾರಿಗಳ ಕಿವಿಗೆ ಬೀಳ್ತಾ ಇಲ್ವಾ? ಏನು ನದಿ ಮಧ್ಯೆ ಎದ್ದು ನಿಂತಿರೋ ಆ ಪಿಲ್ಲರ್ಗಳು ಇವತ್ತು ವ್ಯವಸ್ಥೆಯ ವೈಫಲ್ಯಕ್ಕೆ ಸಾಕ್ಷಿಯಾಗಿವೆ. ನೋಡ್ತಾ ಇರ್ಬೋದು ಕಾಮಗಾರಿ ಪಿಲ್ಲರ್ ಹಂತದಲ್ಲೇ ನಿಂತಿರುವಂತದ್ದು. ಏನು ಮಳೆಗಾಲ ಹತ್ತಿರ ಬರ್ತಾ ಇರುವಂತದ್ದು, ಅಷ್ಟರೊಳಗೆ ಕನಿಷ್ಠ ಪಕ್ಷ ಪಿಲ್ಲರ್ ಕಾಮಗಾರಿ ಕೂಡ ಇಲ್ಲಿ ಮುಗಿಯದಿದ್ರೆ ಸುರಿದಿರೋ ಒಂದಷ್ಟು ಕೋಟಿ ಹಣ ನೀರಿನಲ್ಲಿ ಹೋಮ ಮಾಡ್ದಂಗಾಗಲ್ವಾ? ಇದು ಕೇವಲ ವಿಳಂಬ ಅಲ್ಲ, ಇದು ಸಾರ್ವಜನಿಕರ ತೆರಿಗೆ ಹಣದ ಪೋಲಾಗ್ತಾ ಇರುವಂತದ್ದು. ಈ ಬಿಲ್ಸಾಗರ ಸೇತುವೆ ಯಾವಾಗ ಪೂರ್ಣಗೊಳ್ಳುತ್ತೆ? ಈ ಆಮೆಗತಿಯ ಕಾಮಗಾರಿಗೆ ಬ್ರೇಕ್ ಹಾಕಿ ಯಾರು ಇದನ್ನ ಸಂಪೂರ್ಣಗೊಳಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಸ್ಥಳೀಯ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೋಗಿ ಒಂದಷ್ಟು ಪರಿಶೀಲನೆ ಮಾಡಬಹುದಿತ್ತಲ್ವಾ? ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಿದ್ದಾರ ಅಥವಾ ಅಲ್ಲಿನ ಅಧಿಕಾರಿಗಳು ಇದ್ರ ಬಗ್ಗೆ ಗಮನನೇ ಇಲ್ವಾ ಏನು ಅನ್ನೋದು ಕೂಡ ಇಲ್ಲಿ ಒಂದಷ್ಟು ಪ್ರಶ್ನೆ ಆಗಿರುವಂತದ್ದು. ಆದಷ್ಟು ಬೇಗ ಅಧಿಕಾರಿಗಳು ಆ ಸ್ಥಳಕ್ಕೆ ಪರಿಶೀಲನೆ ನಡೆಸಿ ಏನು ಆಮೆಗತಿಯಲ್ಲಿ ಸಾಗ್ತಾ ಇರುವಂತ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯ ಆಗಿರುವಂತದ್ದು.
ಏನೋ ಖುಷಿ ಅಂತ ಶುರು ಆಯ್ತು. ಒಂದು ಸೇತುವೆ ಆಗ್ತಿದೆ, ಕೆಲಸ ಶುರು ಆಯ್ತು, ನಮ್ಗೊಂದು ಸೇತುವೆ ಆಗುತ್ತೆ ಅಂತ ಹೇಳಿ ನಾವು ತುಂಬಾ ಇದರಲ್ಲಿದ್ವಿ. ಆದ್ರೆ ಏನಾಗುತ್ತೆ ಅಂದ್ರೆ ಈಗ ಸ್ವಲ್ಪ ಟೈಮ್ ಮಾಡ್ತಾರೆ, ಆಮೇಲೆ ಮಳೆ ಬರುತ್ತೆ. ಅವ್ರು ಇಲ್ಲಿ ವ್ಯವಸ್ಥೆಗಳು ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಮಳೆ ಯಾವಾಗ ಬರುತ್ತೆ, ನೀರ್ ಯಾವಾಗ ತುಂಬುತ್ತೆ. ಸುಮ್ನೆ ಹೋದ ವರ್ಷ ಎಲ್ಲ ಫುಲ್ ಮಣ್ಣೆಲ್ಲ ಹಾಕಿ ಕೆಲಸ ಮಾಡಕ್ಕೆ ಅಂತ ಮಾಡಿದ್ರು. ಆಮೇಲೆ ಮಳೆ ಬಂತು, ಅದು ಅಲ್ಲಿಗೆ ನಿಂತೋಯ್ತು. ಈ ವರ್ಷ ಮೆಟೀರಿಯಲ್ಸ್ ಬಂದಿದೆ, ಆದ್ರೆ ಕೆಲಸದವ್ರಿಲ್ಲ. ಕೆಲಸದವ್ರು ಬಂದಾಗ ಮೆಟೀರಿಯಲ್ಸ್ ಇರಲ್ಲ. ಅದು ಎಲ್ರಿಗೂ ತುಂಬಾ ಸಮಸ್ಯೆ ಆಗ್ತಿದೆ. ಮತ್ತೆ ಇದ್ರ ಬಗ್ಗೆ ಕೇಳೋಣ ಅಂದ್ರೆ ಅವ್ರು ಕಾಂಟ್ರಾಕ್ಟ್ ನಮ್ಗಂತೂ ಇದುವರೆಗೂ ನಾವಂತೂ ಇಲ್ಲಿ ಬಂದಿದ್ದು ನಾವು ನೋಡಿಲ್ಲ. ಎಷ್ಟೊತ್ತಿಗೂ ಬರ್ತಾರೆ ಹೋಗ್ತಾರೆ. ಇಲ್ಲಿ ಮತ್ತೆ ಲೋಕಲ್ ಅವ್ರ ಹತ್ರ ಅವ್ರೇನು ಹೇಳೋದಿಲ್ಲ. ಅಧಿಕಾರಿಗಳು ಬರಲ್ವಾ? ಅಧಿಕಾರಿಗಳು ಬರ್ತಾರೆ, ಅದೇ ಅವ್ರು ಬರೋ ಟೈಮಿಗೆ ನಮ್ಗೆ ಗೊತ್ತಲ್ಲ, ನಮ್ಗೆ ಗೊತ್ತಾಗ್ಲಿ ಅಂತಲ್ಲ. ಬಟ್ ಆದ್ರೆ ಇಂಥ ಟೈಮಿಗೆ ಬರ್ತಾರೆ, ಊರವ್ರ ಹತ್ರ ಒಂದು ಕೇಳಿ ಹೇಳಿ ಏನಾದ್ರು ಇದೆಯಾ ವಿಚಾರಗಳು ಯಾರಿಗೂ ಗೊತ್ತಿರಲ್ಲ. ದೊಡ್ಡ ದೊಡ್ಡ ಅಧಿಕಾರಿ ಬರ್ತಾರೆ, ಅವ್ರವ್ರ ಹತ್ರ ಮಾತಾಡ್ಕೊಂತಾರೆ ಹೋಗ್ತಾರೆ. ಇಲ್ಲಿರೋರು ಯಾರಿಗೂ ಅದು ಗೊತ್ತಾಗಲ್ಲ. ಹಂಗಾಗಿ ಅದು ಆದಷ್ಟು ಬೇಗ ಇದೊಂಚೂರು ಮಾಡ್ಕೊಡ್ಲಿ ಅಂತ ಹೇಳಿ ನಾವು ಕೇಳ್ಕೊಂತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೇಯಾಂಕ್ ಅಂತ ಹೇಳಿ, ನಾ ಇಲ್ಲೇ ಗ್ರಾಮಸ್ಥ. ನೀವು ಹೋಗಿ ನಾವು ಬರ್ದ